ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಸುದ್ದಿಯ 1 ನಿಮಿಷದ ಸಾರಾಂಶ. ಕೋಲ್ಕತ್ತಾದ ಮೂಲಸೌಕರ್ಯವು ನಾಗರಿಕರಿಗೆ ಸಾವಿನ ಬಲೆಯಾಗಿ ಮಾರ್ಪಟ್ಟಿದೆಯೇ? ಅಭೂತಪೂರ್ವ ಮಳೆಯು ಕೋಲ್ಕತ್ತಾವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಸೆಪ್ಟೆಂಬರ್ 22 ಮತ್ತು 23ರಂದು ಬೃಹತ್ ಪ್ರವಾಹವು ರಸ್ತೆಗಳನ್ನು ಮುಳುಗಿಸಿ ದುರಂತಕ್ಕೆ ಕಾರಣವಾಯಿತು. ನೀರಿನಿಂದ ತುಂಬಿದ ರಸ್ತೆಗಳಲ್ಲಿ ಜೀವಂತ ತಂತಿಗಳನ್ನು ಮುಟ್ಟಿದ್ದರಿಂದ ಕನಿಷ್ಠ 8 ಜನರು ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿದ್ದಾರೆ. ಮೃತಪಟ್ಟವರಲ್ಲಿ ಒಬ್ಬರು ಭದ್ರತಾ ಸಿಬ್ಬಂದಿ, ಒಬ್ಬರು ಹಣ್ಣಿನ ವ್ಯಾಪಾರಿ ಮತ್ತು ಇನ್ನೊಬ್ಬರು ಕಾರ್ಖಾನೆಯ ಕಾರ್ಮಿಕರೂ ಆಗಿದ್ದಾರೆ. ದುರ್ಗಾಪೂಜೆ ಹತ್ತಿರವಿರುವ ಈ ಸಂದರ್ಭದಲ್ಲಿ ಈ ದುರಂತವು ನಗರದ ಅತಿ ದೊಡ್ಡ ಹಬ್ಬದ ಮೇಲೆ ಕಪ್ಪು ಛಾಯೆ ಮೂಡಿಸಿದೆ. ಅಧಿಕಾರಿಗಳು ಪರಸ್ಪರರ ಮೇಲೆ ಆರೋಪಗಳನ್ನು ಹೊರಿಸುತ್ತಿದ್ದಾರೆ, ಆದರೆ ನಗರದ ನಿವಾಸಿಗಳು ಈ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ನೀವು ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ. ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ. ಸೆಪ್ಟೆಂಬರ್ 22 ಮತ್ತು 23, 2025ರ ರಾತ್ರಿ ಮತ್ತು ಬೆಳಗಿನ ಜಾವದಲ್ಲಿ ಸುರಿದ ತೀವ್ರ ಮತ್ತು ಅನಿರೀಕ್ಷಿತ ಮಳೆಯ ನಂತರ ಕೋಲ್ಕತ್ತಾ ನಗರವು ಸಂಕಟದಲ್ಲಿದೆ. ಇದು ಸಾಮಾನ್ಯ ಮುಂಗಾರು ಮಳೆಯಾಗಿರಲಿಲ್ಲ. ಕೇವಲ 7 ಗಂಟೆಗಳಲ್ಲಿ ನಗರದ ವಾರ್ಷಿಕ ಮಳೆಯ ಸುಮಾರು 20% ಸುರಿದ ಪ್ರವಾಹವಾಗಿತ್ತು. ಮಳೆಯ ಪ್ರಮಾಣ ಮತ್ತು ತೀವ್ರತೆ ಜೊತೆಗೆ ಹೂಗ್ಲಿ ನದಿಯ ಉಬ್ಬರವು ನಗರದ ಒಳಚರಂಡಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ. ಇದರ ಪರಿಣಾಮವಾಗಿ ಪ್ರಮುಖ ರಸ್ತೆಗಳು ಮತ್ತು ತಗ್ಗು ಪ್ರದೇಶಗಳು ಸಾವಿನ ಬಲೆಗಳಾಗಿ ಮಾರ್ಪಟ್ಟಿವೆ. ಅತ್ಯಂತ ದುಃಖಕರ ಪರಿಣಾಮವೆಂದರೆ ವಿದ್ಯುತ್ ಸ್ಪರ್ಶದಿಂದ ಕನಿಷ್ಠ 8 ಜೀವಗಳು ನಷ್ಟವಾಗಿವೆ. ಇವರು ಅಸಾಧಾರಣ ಪರಿಸ್ಥಿತಿಯಲ್ಲಿ ಸಿಲುಕಿದ ಸಾಮಾನ್ಯ ನಾಗರಿಕರು. ಮೃತರಲ್ಲಿ ಹೋಟೆಲ್ನಲ್ಲಿ ಇನ್ವರ್ಟರ್ ಅನ್ನು ಆಫ್ ಮಾಡಲು ಪ್ರಯತ್ನಿಸುತ್ತಿದ್ದಾಗ ವಿದ್ಯುತ್ ಸ್ಪರ್ಶಕ್ಕೊಳಗಾದ ಭದ್ರತಾ ಸಿಬ್ಬಂದಿ ಪವನ್ ಘರಾಮಿ, ಸೈಕಲ್ ಮೇಲೆ ಸಮತೋಲನ ಕಳೆದುಕೊಂಡು ಜೀವಂತ ವಿದ್ಯುತ್ ಕಂಬವನ್ನು ಮುಟ್ಟಿದ 62 ವರ್ಷದ ಹಣ್ಣಿನ ವ್ಯಾಪಾರಿ ಪ್ರಾಣೋತೋಷ್ ಕುಂಡು ಮತ್ತು ವಿದ್ಯುತ್ ಮೀಟರ್ ಆನ್ ಮಾಡಲು ಪ್ರಯತ್ನಿಸುತ್ತಿದ್ದಾಗ ವಿದ್ಯುತ್ ಸ್ಪರ್ಶಕ್ಕೊಳಗಾದ 25 ವರ್ಷದ ಕಾರ್ಖಾನೆಯ ಕಾರ್ಮಿಕ ಶುಭೋ ಪ್ರಮಾಣಿಕ್ ಸೇರಿದ್ದಾರೆ. ನೇತಾಜಿ ನಗರ ಮತ್ತು ಹರಿದೇವಪುರದಂತಹ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಿಂದ ವರದಿಯಾದ ಈ ಘಟನೆಗಳು ನಗರ ಯೋಜನೆ ಮತ್ತು ವಿದ್ಯುತ್ ಸುರಕ್ಷತೆಯಲ್ಲಿ ವ್ಯವಸ್ಥಿತ ವೈಫಲ್ಯವನ್ನು ಎತ್ತಿ ತೋರಿಸುತ್ತವೆ. ಈ ಘಟನೆಯು ರಾಜ್ಯ ಸರ್ಕಾರ ಮತ್ತು ವಿದ್ಯುತ್ ವಿತರಣಾ ಕಂಪನಿ ಸಿಇಎಸ್ಸಿ ನಡುವೆ ಮಾತಿನ ಚಕಮಕಿಯನ್ನು ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಸಿಇಎಸ್ಸಿಯ ನಿರ್ಲಕ್ಷ್ಯವನ್ನು ಆರೋಪಿಸಿದ್ದಾರೆ ಮತ್ತು ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರ ಮತ್ತು ಉದ್ಯೋಗಗಳನ್ನು ಘೋಷಿಸಿದ್ದಾರೆ. ಆದರೆ ವಿದ್ಯುತ್ ಕಂಪನಿಯು ಈ ಜವಾಬ್ದಾರಿಯಿಂದ ನುಣುಚಿಕೊಂಡಿದೆ. ಸಾವಿಗೆ ಕಾರಣ ಆಂತರಿಕ ವಿದ್ಯುತ್ ವೈರಿಂಗ್ ಅಥವಾ ಅವರು ನಿರ್ವಹಿಸದ ರಸ್ತೆ ದೀಪಗಳು ಮತ್ತು ಸಂಚಾರ ಸಿಗ್ನಲ್ಸ್ ಕಂಬಗಳ ಸಂಪರ್ಕ ಎಂದು ಕಂಪನಿ ಹೇಳಿದೆ. ಆದರೆ ಈ ಆರೋಪದ ಆಟವು ದುಃಖದಲ್ಲಿರುವ ಕುಟುಂಬಗಳಿಗೆ ಯಾವುದೇ ಸಾಂತ್ವನ ನೀಡುವುದಿಲ್ಲ ಅಥವಾ ಸಮಸ್ಯೆಯ ಮೂಲ ಕಾರಣವನ್ನು ನಿವಾರಿಸುವುದಿಲ್ಲ. ದುರ್ಗಾಪೂಜೆ ಕೆಲವೇ ದಿನಗಳಲ್ಲಿ ಇರುವುದರಿಂದ ಈ ದುರಂತವು ನಗರದ ಹಬ್ಬದ ಉತ್ಸಾಹದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಅನೇಕ ಪಂಡಾಲ್ಗಳು, ಮಂಟಪಗಳು ಹಾನಿಗೊಳಗಾಗಿವೆ, ಅಲಂಕಾರಗಳು ಹಾಳಾಗಿವೆ ಮತ್ತು ಕಲಾವಿದರ ಶ್ರಮ ಮಳೆಯಲ್ಲಿ ಕೊಚ್ಚಿಹೋಗಿದೆ. ಈ ಪ್ರವಾಹವು ಭೌತಿಕ ಮತ್ತು ಆರ್ಥಿಕ ನಷ್ಟವನ್ನು ಮಾತ್ರವಲ್ಲದೆ ಲಕ್ಷಾಂತರ ಜನರ ಹಬ್ಬದ ಮನಸ್ಥಿತಿಯನ್ನು ಕೆಡಿಸಿದೆ. ನಗರವು ನೀರನ್ನು ಹೊರಹಾಕಲು ಹೋರಾಡುತ್ತಿರುವಾಗ ಬಂಗಾಳದ ಕೊಲ್ಲಿಯಲ್ಲಿ ಮತ್ತೊಂದು ಕಡಿಮೆ ಒತ್ತಡದ ವ್ಯವಸ್ಥೆ ರೂಪುಗೊಳ್ಳುವುದರ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಎಚ್ಚರಿಕೆಯಲ್ಲಿದ್ದಾರೆ. ಇದರಿಂದ ಮತ್ತಷ್ಟು ಮಳೆ ಮತ್ತು ದೀರ್ಘಕಾಲದ ಅಡ್ಡಂಡಿಗಳು ಉಂಟಾಗಬಹುದೆಂಬ ಭಯ ಹೆಚ್ಚಾಗಿದೆ. ಈ ಘಟನೆಯು ಅನಿರೀಕ್ಷಿತ ಹವಾಮಾನ ಘಟನೆಗಳಿಗೆ ನಗರದ ಸಿದ್ಧತೆ ಮತ್ತು ಬಲಿಷ್ಠ ಮತ್ತು ಸುರಕ್ಷಿತ ಮೂಲಸೌಕರ್ಯದ ಅಗತ್ಯತೆಯ ಬಗ್ಗೆ ಒಂದು ನಿರ್ಣಾಯಕ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ.